ಏನು ವಿಚಾರ? ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ವಿಕ್ಟಿಮ್ ಎಂಬಂತಹ ನೆಲೆಗಟ್ಟಿನಲ್ಲಿ, ಯಾಕಂದ್ರೆ ಸಂತ್ರಸ್ತರು ಎಂಬಂತಹ ನೆಲೆಗಟ್ಟಿನಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಆ ಅರ್ಜಿಯಲ್ಲಿ ಇಡೀ ಪ್ರಕರಣದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟಿನಲ್ಲಿ ಇದೇ ಆರೋಪಿಗಳೇನಿದ್ದಾರೆ ಅವರು ಕೂಡ ಹಾಕಿದಂಥ ಅರ್ಜಿಯಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಉಲ್ಲೇಖ ಮಾಡಿದಂತಹ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಸಂತ್ರಸ್ತರಾಗಿದ್ದ ಕಾರಣ ಅವರಿಗೆ ಕೂಡ ಈ ಪ್ರಕರಣದಲ್ಲಿ ಸ್ವತಃ ಆ ನೆಲೆಗಟ್ಟಿನಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅದರಲ್ಲಿ ಭಾಗಶಃ ಇವತ್ತು ಆರ್ಗ್ಯುಮೆಂಟನ್ನು ಹಿರಿಯರಾದಂತಹ ಸಿ ವಿ ನಾಗೇಶ್ ಅವರು ಆರ್ಗ್ಯುಮೆಂಟ್ ಕೂಡ ಮಾಡಿದ್ದಾರೆ. ಮುಂದುವರಿದ ಏನದರ ಆರ್ಗ್ಯುಮೆಂಟ್ ಇದೆ, ಅದಕ್ಕಾಗಿ 3/1/2020 ನಡೆದು ಶನಿವಾರಕ್ಕೆ ಮತ್ತೆ ದಿನ ನಿಗದಿ ಮಾಡಿದ್ದಾರೆ. ಇನ್ನು ಅದು ಯಾವುದೇ ಕನ್ಕ್ಲೂಷನ್ ಆಗಲಿಲ್ಲ. ಈಗ ನಾನು ಹೇಳಿದಂತ ಅದೇ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದೇ ಸಂತ್ರಸ್ತರು ದೇವಸ್ಥಾನಕ್ಕೆ ಕೂಡ ಆದಂತಹ ಸಂತ್ರಸ್ತರು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಎಡಿಷನಲ್ ಕಂಪ್ಲೇಂಟ್ ಆಗಿ ಅಥವಾ ಸಂತ್ರಸ್ತರು ಎಂಬ ನೆಲೆಗಟ್ಟಿನಲ್ಲಿ ಸ್ವತಃ ಅವರು ಕೂಡ ವಿಚಾರಣೆಯಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರಿ ಅರ್ಜಿ ಸಲ್ಲಿಸಿದಂತದ್ದು. ಮತ್ತು ಅದಕ್ಕೆ ಪೂರಕವಾದಂತಹ ಏನು ಕೆಲವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅಥವಾ ಯಾವ ಸಂದರ್ಭದಲ್ಲಿ ಅದನ್ನು ಹೇಳುವಂತದ್ದು ಅಂತ ಆ ಕೋರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳುವಂತ ದಾಖಲೆಗಳೇನಿದೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಇನ್ನೊಂದು ವಿಚಾರ ಏನಂದ್ರೆ ಬುರುಡೆ ಗ್ಯಾಂಗ್ ಪರವಾಗಿ ಕೂಡ ಅಬ್ಜೆಕ್ಷನ್ ಹಾಕಿದ್ರು ಅಂತ ಹೇಳಿ ಮಾಹಿತಿ. ಬುರುಡೆ ಗ್ಯಾಂಗಿನ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಹಾಕಿಲ್ಲ. ಅವರ ಏನ್ ಅರ್ಜಿ ಇದೆ ಅದನ್ನ ನ್ಯಾಯಾಲಯ ಪರಿಗಣಿಸ್ತದ ಇಲ್ವ ಅಂತ ಬೇರೆ ವಿಚಾರ, ಅದು ಅವರು ಪ್ರತ್ಯೇಕವಾದಂತಹ ವಿಚಾರ. ಇದಕ್ಕೆ ಅವರಿಗೆ ಆಕ್ಷೇಪ ಸಲ್ಲಿಸಲಿಲ್ಲ. ಆಕ್ಷೇಪ ಸಲ್ಲಿಸುವಂತಹ ಯಾವುದೇ ರೀತಿಯ ಲೋಕ ಸ್ಟ್ಯಾಂಡಿಂಗ್ ಕೂಡ ಅವರಿಗಿಲ್ಲ. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ ನಾಡ್ದು ಮುಂದೆ ಆ ದಿನಗಳಲ್ಲೇ ನಿರೀಕ್ಷೆ ಮಾಡಬೇಕು. ನ್ಯಾಯಾಲಯ ಏನು ಆದೇಶ ಮಾಡ್ತದೆ, ಅವಕಾಶ ಕೊಡ್ತದ ಇಲ್ವ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಮುಂದಿನ ನಡೆಗಳು ಇರ್ತದೆ. ಸಂತ್ರಸ್ತರು ಅಂತಂದು ಹಾಕಿದ್ರೆ ಯಾವ ಬೇಸ್ ಅಲ್ಲಿ ಅದನ್ನು ಸಂತ್ರಸ್ತರು ಹೇಳ್ಬೇಕಾಗುತ್ತೆ? ಈಗ ಧರ್ಮಸ್ಥಳ ಕ್ಷೇತ್ರ ಈಗ ಈ ಕೇಸಲ್ಲಿ ಆಗಿರೋದು ಮೇಡಮ್, ಇಡೀ ಇರತಕ್ಕಂತ ಆರೋಪ ಇರುವಂತದ್ದೇ ಧರ್ಮಸ್ಥಳ ದೇವಸ್ಥಾನದ ಮೇಲೆ. ಅದಕ್ಕೆ ನೀವು ಯಾವ ನೆಲೆಗಟ್ಟಿನಲ್ಲಿ ಅಂತ ನೀವು ಹೇಳಬೇಕಿದ್ರೆ ಬಹುಶಃ ಸುಪ್ರೀಂ ಕೋರ್ಟ್ ಈ ಹಿಂದೆ ನಿಮಗೆ ಗೊತ್ತಿರಬಹುದಂತ ಈ ಪ್ರಕರಣದ ಬಗ್ಗೆ ಅವರು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದಾಗ ಅದರಲ್ಲಿ ಧರ್ಮಸ್ಥಳವನ್ನೇ ದೇವಸ್ಥಾನವನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಅಥವಾ ಅದೇ ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಎಂಬಂತಹ ಹೆಸರನ್ನು ಉಲ್ಲೇಖ ಮಾಡಿ ಅರ್ಜಿ ಸಲ್ಲಿಸಿದ್ದು. ತನಿಖೆ ಆಗಬೇಕು, SIT ರಚನೆ ಆಗಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ಅರ್ಜಿ ಸುಪ್ರೀಂ ಕೋರ್ಟಿನಿಂದ ಡಿಸ್ಮಿಸ್ ಆಗಿತ್ತು. ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿದ್ದಾರೆ. ಆ ಅರ್ಜಿಯ ಆಧಾರದಲ್ಲಿಯೇ ನಾವು ಸಂತ್ರಸ್ತರು ಅಂತ ಹೇಳುವಂಥದ್ದು ಅಥವಾ ಎಲ್ಲರಿಗೂ ಗೊತ್ತಿದೆ, ಲೋಕಕ್ಕೆ ಗೊತ್ತಿರತಕ್ಕಂಥ ಸತ್ಯ. ಇದರಲ್ಲಿ ಇವತ್ತು ಯಾವುದನ್ನು ಆರೋಪ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ಧರ್ಮಸ್ಥಳ ದೇವಸ್ಥಾನವನ್ನು. ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅದಕ್ಕೆ ಪೂರಕವಾದಂತಹ ಸಾಂದರ್ಭಿಕವಾದಂತಹ ಅಥವಾ ಅವಕಾಶಕ್ಕೆ ಹೆಲ್ಪ್ ಆಗುವಂತ ಕೆಲವು ವಿಚಾರಗಳನ್ನ ಹೇಳಿರ್ಬೋದು. ಅಥವಾ ಮೂಲ ಇರುವಂತದ್ದು ಮೇನ್ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೇ ಉಲ್ಲೇಖಿಸಿದಂತ ಸುಪ್ರೀಂ ಕೋರ್ಟ್ ನ ರಿಟ್ ಪಿಟಿಷನ್ ಇದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿಟಿಷನ್ ಇದೆ. ಅದನ್ನ ಈಗ ಯಾವುದನ್ನ ಕೂಡ ಇದರಲ್ಲಿ ಪರಿಗಣಿಸಲಿಲ್ಲ. ಈಗ ಪ್ರಮುಖವಾಗಿ ದೇವಸ್ಥಾನ ಏದಿದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವನ್ನೇ ಇಟ್ಟುಕೊಂಡು ಅದನ್ನೇ ಪರಿಗಣಿಸಿಕೊಂಡು ಅದರ ಆಧಾರದಲ್ಲಿ ಅರ್ಜಿ ಸಲ್ಲಿಸಿದಂಥದ್ದು. ಬೇರೆ ಯಾರು ಕೂಡ ಇಲ್ಲ ಅದರ ಹಿನ್ನೆಲೆಯಲ್ಲಿ. ಕಾನೂನಿನ ಹಾದಿ ತುಂಬಾ ದೊಡ್ಡದು, ತುಂಬಾ ದೂರದ್ದು. ಆದರೆ ಮೇಲ್ನೋಟಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಕೊಡಲೇಬೇಕಾದಂತಹ ಅನಿವಾರ್ಯವಾದಂತಹ ವಿಚಾರ ಇದೆ, ಅದು ಕಾನೂನಿಗೆ ಬಿಟ್ಟಂತ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತಾವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಲ್ಲಿ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.